ಯಾವತ್ತು ದರ್ಶನ್ ಸರ್ ಸುದೀಪ್ ಸರ್ ಜಗಳ ಮಾಡ್ಕೊಂಡಿಲ್ಲ. ನೋಡಿ ಬನ್ನಿ, ಪ್ರತಿಯೊಂದು ಥಿಯೇಟ್ರಲ್ಲೂ ದರ್ಶನ್ ಸರ್ದು ಮತ್ತೆ ಸುದೀಪ್ ಸರ್ದು ನಾವು ಸುಮಾರು ಕಡೆ ತೋರಿಸ್ತೀನಿ. ಏನಕ್ಕೆ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಬೇಕು ಅಂದ್ರೆ ಯಾರ ಕೈಲೂ ಆಗಲ್ಲ. ಈಗಲೂ ಒಳ್ಳೆ ಫ್ರೆಂಡ್ಶಿಪ್ ಐತೆ. ಮೀಡಿಯಾದವರೇ ಮಾಡ್ತಾ ಇರೋದು ಫ್ಯಾನ್ಸ್ ವಾರ್ ಅನ್ಕೊಂಡು ಫ್ಯಾನ್ಸ್ ವಾರ್. ಮೂವಿ ಬಗ್ಗೆ ಹೇಳಕ್ಕೆ ಪದಗಳೇ ಇಲ್ಲ. ಸಕ್ಕತ್ತಾನೆ ಸಕ್ಕತ್ತ. ಏನ್ ಸರ್ ಕೇಳಿಸ್ತಿಲ್ಲ. ಅವರು ಯಾರ್ದು ಐಡಿ ಇದು ಅವ್ರನ್ನ ಕೇಳ್ರಿ, ನಮ್ಮನ್ನ ಕೇಳಿದ್ರೆ ಅರ್ಥ ಆಗಲ್ಲ. ಆಮೇಲೆ ಎಲ್ಲ ಫ್ಯಾನ್ಸ್ ಮಾತಾಡಿ ಅದ ಹೆಂಗೆ ಹೇಳ್ತೀರಾ? ಆಕ್ಚುಲಿ ಫ್ಯಾನ್ಸ್ ವಾರ ನಾನು ಬಿಟ್ಬಿಟ್ಟು ಕನ್ನಡ ಇಂಡಸ್ಟ್ರಿನ ಬಂದ್ ಬೆಳೆಸಿ ಆಮೇಲೆ ಮಾತಾಡ್ರಿ. ಮೂವಿ ಮಾತ್ರ ಸಕ್ಕತ್ತು, ಹೇಳಕ್ಕೆ ಆಗಲ್ಲ. ಸಕ್ಕತ್ ಅದ್ರ ಮೂವಿ ಬಗ್ಗೆನೇ ಮಾತಾಡಕ್ಕಾಗಲ್ಲ. ಸಕ್ಕತ್ತನೇ ಸಕ್ಕತ್ತು. ಸ್ಟೋರಿ ಮಾತ್ರ ಏನ್ ಹೇಳ್ಬೇಕು, ಅದ್ ಮಾತ್ರ ಸಕ್ಕತ್ತು. ಮೂವಿ ಬಗ್ಗೆ ಒಂದು ಚೂರು ಮಾತಾಡಂಗಿಲ್ಲ. ಆಕ್ಚುಲಿ ಚಿರುತ್ತೆ ಓಡ್ಕೊಂಡ್ ಬರೋದಕ್ಕೂ ಅದು ಹಾರ್ಕೊಂಡ್ ಬರೋದಕ್ಕೂ ಮೂವಿ ಮಾತ್ರ ಡಿಸೆಂಬರ್ 25 ಬಂದೇ ಬರುತ್ತೆ ಅಂದಿದ್ರು, ಅದಂಗೆ ಬಂದೈತೆ. ಸಕ್ಕತ್ತು ಮೂವಿ ಮಾತ್ರ. ಮಾರ್ಕ್ ಕಂಪೇರ್ನೇ ಮಾಡಬೇಡಿ. ಸಕ್ಕತ್ತು 4 ಪಟ್ಟು, ಇನ್ನ ಅಂದ್ರೆ 4 ಅಲ್ಲ 5 ಪಟ್ಟು ಸಕ್ಕತ್ತಾಗೈತೆ ಮಾರ್ಕ್. ಓಕೆ, ನೋ ಕಾಂಟ್ರವರ್ಸಿ. ಡೆವಿಲ್ ಕಂಪೇರ್ ಮಾಡಿದ್ರೆ ಮಾರ್ಕ್ ಹೆಂಗಿದೆ? ಆಕ್ಚುಲಿ ಮೀಡಿಯಾದವ್ರು ಮಾಡೋದೇ ತಪ್ಪು. ಕಂಪೇರ್ ಯಾಕೆ ಮಾಡ್ತೀರಾ? ಕಂಪೇರ್ ಮಾಡೋದು ಬಿಟ್ಬಿಡಿ. ಅವ್ರಿಗೂ ಇವ್ರಿಗೂ ಏನು ಫೇಕ್ ಐಡಿ ಹೆಂಗೆ ಹೇಳ್ತೀರಾ? ಸುದೀಪ್ ಹೆಸರು ಯಾಕೆ ಯೂಸ್ ಮಾಡ್ಕೋಬೇಕಿತ್ತು ಅನಿಸುತ್ತೆ ಅಲ್ವಾ? ಅಲ್ಲಿ ಸುದೀಪ್ ಹೆಸರು ಯೂಸ್ ಚಾನ್ಸ್ ಇಲ್ಲ. ಅವ್ರಿಗೆ ಕ್ವಶನ್ ಮಾಡ್ಬೇಕು ನೀವು. ಇವ್ ನಮ್ಮ ಹತ್ರ ಬಂದು ಕೇಳಿದ್ರೆ ವಿಜಯಲಕ್ಷ್ಮಿ ಅವ್ರಿಗೆ ಕ್ವಶನ್ ಮಾಡ್ಬೇಕಾಯ್ತು. ಒಂದು ನಿಮಿಷ ಮೇಡಮ್, ಹಿಡಿದುಕೊಳ್ತಾರಲ್ವಾ? ಯಾರೋ ಕಂತ್ರಿ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಫ್ಯಾನ್ಸ್ ವಾರ್ನ ಮಾಡೋದಲ್ಲ. ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಆಮೇಲೆ ಮಾತಾಡಿ. ಆಕ್ಚುಲಿ ಮೂವಿ ಮಾತ್ರ ಸಕ್ಕತ್ತಾಗಿತ್ತು. ಫ್ಯಾನ್ಸ್ ವಾರ್ ಬಿಟ್ಬಿಟ್ಟು ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿ ಮೂವಿ ನೋಡಿ ಆಮೇಲೆ ಫ್ಯಾನ್ಸ್ ವಾರ್ ಅದು ಇದು ಅನ್ಕೊಂಡು ಅಲ್ಲಿ ಹೀರೋಗಳಿಗೆ ಇರಲ್ಲ. ಯಾಕ್ರಿ ಫ್ಯಾನ್ಸ್ಗೆ ಎಂತದು ಫ್ಯಾನ್ಸು? ಆಕ್ಚುಲಿ ಮಾಡಿರುವಂತಹ ಭಾಷಣ ಕೇಳಿ ದರ್ಶನ್ ಅವ್ರಿಗೆ ಕನೆಕ್ಟ್ ಮಾಡಿರೋದು ಯಾರು? ಮೀಡಿಯಾದವರು. ಒಬ್ರು ಬಗ್ಗೆ ಒಂದು ಮಾತಾಡ್ರೆ 100 ಕ್ರಿಯೇಟ್ ಮಾಡ್ತಾರೆ ಮೀಡಿಯಾದವರು. ಅದೇಂಗ್ರಿ ಹೇಳ್ತೀರಾ? ಬಾಸ್ ಬಗ್ಗೆ ಕೇಳಬಿಡಿ ಸರ್. ಮೊದಲು ದರ್ಶನ್ ಸರ್ ಅಂತ ಕೇಳಿತ್ತು.